ಮೊದಲನೇದಾಗಿ ಈ ಉಪಚುನಾವಣೆ ಬಗ್ಗೆ ಮಾತಾಡೋದಾದ್ರೆ ಅಭೂತಪೂರ್ವವಾದಂತಹ ಜಯಭೇರಿಯನ್ನ ಬಾರಿಸಿದ್ದೀರಿ. ಈ ಗೆಲುವಿಗೆ ಕಾರಣಗಳು ಅಂತ ಉಲ್ಲೇಖ ಮಾಡೋದಾದ್ರೆ ಯಾವೆಲ್ಲ ಪ್ರಮುಖ ವಿಚಾರವನ್ನ ಪ್ರಸ್ತಾಪ ಮಾಡ್ತೀರಿ ಇವತ್ತು? ಕಾರಣಗಳೆಂದರೆ ಪಕ್ಷ ಒಟ್ಟಾಗಿ ಯಾವುದೇ ಸಮಸ್ಯೆಗಳನ್ನಿಲ್ಲದೆ ಒಟ್ಟಾಗಿ ಮೂರು ಕಡೆ ನಾವು ಮುಖಂಡರು ಆ ಚುನಾವಣೆ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರಿಂದ ಇದು ಗೆಲ್ಲಕ್ಕೆ ಅನುಕೂಲ ಆಗಿದೆ. ಜೊತೆಗೆ ನಮ್ಮ ಗ್ಯಾರಂಟಿ ಕೂಡ ಇದರಲ್ಲಿ ನಮ್ಮನ್ನು ಜಾಸ್ತಿ ಕೈ ಹಿಡಿಯುವಂಥ ಪ್ರಯತ್ನ ಮಾಡಿದೆ. ಮೂರನೇದಾಗಿ ನಮ್ಮಿಂದ ಏನು ಮೂಲ ಕಾಂಗ್ರೆಸ್ಸಿನ ಮತಗಳು ವಿಭಜನೆ ಆಗಿ ಬೇರೆ ಬೇರೆ ಕಾರಣಗಳಿಂದ ನಮ್ಮಿಂದ ದೂರ ಆಗಿದ್ದು, ಅವೆಲ್ಲ ಈ ಸಾರಿ ನಮ್ಮ ಪಕ್ಷಕ್ಕೆ ಬರೋದ್ರಿಂದ ನಾವು ಸುಲಭವಾಗಿ ಈ 3 ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ. ವಿಶೇಷವಾಗಿ ಶಿಗ್ಗಾವಿ ಅಂದಾಗ ಸ್ವಲ್ಪ ವ್ಯತ್ಯಯ ಕಂಡಿತ್ತು. ಅಜಂಪೀರ್ ಖಾದ್ರಿ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹಿಂಬದಿ ಡೋರಿಂದ ಓಡೋದ್ರು, ಅವರನ್ನೂ ಕೂಡ ಸಮಾಧಾನ ಮಾಡೋದು. ಅಂದರೆ ಇದು ಒಗ್ಗಟ್ಟನ್ನು ಸೂಚಿಸುತ್ತೆ. ಎಂಥದ್ದೇ ವ್ಯತ್ಯಯಗಳಿದ್ರೂ ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ ಪ್ರತಿಯೊಬ್ಬರನ್ನು ಕೂಡ ಕಾರ್ಯಕರ್ತರನ್ನ ಜೊತೆಗೆ ನಡೆಸ್ಕೊಂಡು ಹೋಗುವಂತಹ ಮನೋಭಾವ ಹೇಗೆ ಅಂತ ನೋಡಿ. ಖಾದ್ರಿ ಅವರು ಕೂಡ ನಮ್ಮವರೇ, ನಮ್ಮ ಪಕ್ಷದವರೇ. ಸುಮಾರು 12 ಜನ ಆಕಾಂಕ್ಷಿಗಳು. ಹೌದು, ದೊಡ್ಡ ಪಟ್ಟಿನೇ ಇತ್ತು ಅದು. ಶಿಗ್ಗಾಮಿ ಬರೀ ಖಾದ್ರಿ ಅವರು ಅಷ್ಟೇ ಅಲ್ಲ. ಅವರೆಲ್ಲರೂ ಕೂಡ ನಾವು ಸ್ಪರ್ಧೆ ಮಾಡಬೇಕು, ನಮಗೂ ಟಿಕೆಟ್ ಸಿಗಬೇಕಂತ ಅವ್ರಿಗೂ ಕೂಡ ಭಾಳ ಆಸೆ ಇತ್ತು, ಆಕಾಂಕ್ಷಿಗಳಾಗಿದ್ದರು. ಆದರೆ ನಾವು ಕೊಡೋದು ಟಿಕೆಟ್ ಒಬ್ಬರಿಗೆ ಕೊಡಬೇಕಾಗತ್ತೆ. ಒಬ್ಬರಿಗೆ ಕೊಟ್ಟಿವಿ. ಮತ್ತು ಅವನ್ನೆಲ್ಲ ಮನವೊಲಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿವಿ, ಯಶಸ್ವಿ ಆದ್ವಿ. ಅದರಲ್ಲಿ ವಿಶೇಷವಾಗಿ ಖಾದ್ರಿ ಅವ್ರಿಗೆ ಹೆಚ್ಚು ಶಕ್ತಿ ಇದೆ ಅಲ್ಲಿ, ಅದ್ರ ಪ್ರಶ್ನೆ ಇಲ್ಲ, ಅವ್ರಿಗೆ ಶಕ್ತಿ ಇದೆ. ಅವರು ಕೊನೆಗೆ ಜಮೀರ್ ಅಹ್ಮದ್ ಖಾನ್ ಅವರು, ಅವ್ರ ಸಮುದಾಯದ ಮುಖಂಡರು, ಅವ್ರಿಗೆ ಮನವೊಲಿಸೋದ್ರಿಂದ ಅವರು ಸ್ಪರ್ಧೆಯನ್ನು ಹಿಂದೆ ಸರಿದ್ರು. ಹೀಗಾಗಿ ಗೆಲ್ಲಕ್ಕೆ ಅದು ಕೂಡ ಒಂದು ಪಾರ್ಟ್. ಓಕೆ, ಬಹಳ ಮುಖ್ಯವಾಗಿ ಸರ್, ಕಳೆದ ವಿಧಾನಸಭಾ ಚುನಾವಣೆ ಅಂದಾಗ ಬಿಜೆಪಿಯ ವೈಫಲ್ಯಗಳನ್ನು ನೀವು ಬಹಳ ಗಂಭೀರವಾಗಿ ತಗೊಂಡು ಅದನ್ನು ರಾಜ್ಯದ ಜನತೆಯ ಮುಂದಿಟ್ರಿ. ಅಫ್ಕೋರ್ಸ್ ಅದು ಕೂಡ ನಿಮ್ಮ ಯಶಸ್ಸಿಗೆ ಅಥವಾ 135+ ಅನ್ನುವಂಥ ರಿಸಲ್ಟ್ಸಿಗೆ ಕಾರಣ ಆಯಿತು. ಇವತ್ತು ಅಂತಹದ್ದೇ ಗುರುತರ ಆರೋಪಗಳು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ನಾಯಕರ ಮೇಲಿದೆ. ಇದಕ್ಕೇನು ಹೇಳ್ತೀರಾ ಅಂತ? ನೋಡಿ, ಅವ್ರು ಮಾಡುವಂಥದ್ರಲ್ಲಿ ಯಾವುದೇ ಅಂದ್ರೆ ಮಾತಿಲ್ಲ, ಅವರಲ್ಲಿಲ್ಲ. ಅನಾವಶ್ಯಕವಾಗಿರುವಂಥ ವಕ್ಫ್ ಇರ್ಬೋದು, ಮೋಡ ಇರ್ಬೋದು, ಎಕ್ಸೈಸ್ ಹಗರಣ ಇರ್ಬೋದು, ಇದು 3 ಕೂಡ ಇದಕ್ಕೆ ಬೇಸಿಲ್ಲ, ಆರೋಪ ಅಷ್ಟೇ. ಉದಾಹರಣೆ ವಕ್ಫ್ದಲ್ಲಿ, ಉದಾಹರಣೆ ಹಾವೇರಿದೆ ಹೇಳ್ತೀನಿ ಉದಾಹರಣೆ, 650 ಕೇಸ್ ಇದೆ. ಅಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ 500 ಜನ ಮುಸ್ಲಿಮರು. ಮತ್ತು ಯಾರ ಮ್ಯಾಗ ಪ್ರಭಾವ ಬೀರೋಲ್ಲ. 150 ಜನ ಹಿಂದೂಗಳು. ಹೀಗಾಗಿ ಏನೋ ಮಾಡ್ಲಿಕ್ಕೆ ಹೋದ್ರು ಅದು ಎಡವಟ್ಟಾಯಿತು. ಅಂದ್ರೆ ಬಿಜೆಪಿಯವರ ಹೋರಾಟ ಅನ್ನದಾತರ ಪರವಾಗಿದೆಯಾ ಅಥವಾ ಹಿಂದೂ ಅನ್ನದಾತರ ಪರವಾಗಿದೆ ಅಂತ ಹೇಳ್ತಾ ಇದ್ದೀರಾ? ಅವ್ರದ್ದು ಯಾವುದೇ ಬೇಸ್ ಇರಲ್ಲ. ಅದು ಸುಮ್ಮನೆ ಅವರು ಒಟ್ಟ ಗಾಳಿಯಲ್ಲಿ ಗುಂಡು ಹಾಕೋದು ಒಂದೇ ಅವ್ರದ್ದು. ಆ ಸಂದರ್ಭದಲ್ಲಿ ಅದನ್ನು ಲಾಜಿಕ್ ಎಂಡ್ ಅಥವಾ ಒಂದು ಎಂಡಿಗೆ ಒಯ್ಯುವಂಥ ಪ್ರಯತ್ನ ಮಾಡೋಲ್ಲ ಅವರು. ಈಗ ನೋಡಿ, ಚುನಾವಣೆ ಆಯ್ತು, ಇನ್ನು ಅದ್ರ ಬಗ್ಗೆ ಅವ್ರ ಗಮನ ಹರಿಸೋಲ್ಲ, ಬಿಟ್ಟು ಬಿಡ್ತಾರೆ. ಇನ್ಯಾವ್ದು ಹುಡುಕ್ತಾ ಇರ್ತಾರೆ, ನಮ್ಗೆ ಇರೋದು ಯಾವ್ದು ಆರೋಪ ಬರುತ್ತೆ ಅಂತ. ಎಕ್ಸೈಸ್ದಲ್ಲಿ ಹೇಳಿದ್ರು 700 ಕೋಟಿ ರೂಪಾಯಿ ಅಂತ. ಅದು ಅಷ್ಟು ಪ್ರಶ್ನೆ ಬರೋದಿಲ್ಲ ಅದು. ಈಗ ನಾನು ಕೂಡ ಅಲ್ಲಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಅಂದ್ರೆ ಆರೋಪ ಮಾಡ್ಲಿಕ್ಕೆ ಒಂದು ಹತ್ತಿರ ಇರಬೇಕು, ಸಮೀಪ ಇರಬೇಕು. ದೂರ ಹೇಳಿದ್ರೆ ಅದನ್ನ ನಂಬಲಾರ್ದು, ಅದು ಅಸಾಧ್ಯ ಮಾತು. ಇನ್ನು ಮೂಡಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧ ಇಲ್ಲ, ಅವ್ರನ್ನ ಸುತ್ತಾಕ್ಲಿಕ್ಕೆ ಪ್ರಯತ್ನ ಮಾಡಿರ್ಬೋದು, ಯಾರು ಬೇರೆಯವ್ರು ಮಾಡಿರ್ಬೋದು. ಆದರೆ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಇವರೇ ಮಾಡಿದ್ರನ್ನೋ ಮಟ್ಟಕ್ಕೆ ಬೆಂಬಲಿಸ್ಲಿಕ್ಕೆ ಹೋದ್ರು. ಅದರಲ್ಲೂ ಯಶಸ್ವಿ ಆಗಿಲ್ಲ. ಈಗ ಜನ ಕೂಡ ಅದನ್ನ ನೋಡ್ತಾರೆ ಹತ್ತಿರದಿಂದ. 3ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಜನ ಅವನ್ನ ರಿಜೆಕ್ಟ್ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.